ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕತೆಗೂಡು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಅರುಣಾನುರಾಗದ 18ನೇ ಅಧ್ಯಾಯವನ್ನು ನೀವೀಗಾಗಲೇ ಓದಿದ್ದೀರಿ. 19ನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ಆಗ ತಾನೇ ಮೊಬೈಲ್ ಚಾರ್ಜ್ಗೆ ಹಾಕಿ ಸ್ನಾನಕ್ಕೆ ಹೋಗಿದ್ದ ಸಂಜಯ್. ಅರುಣ ಫೋನ್ ಮಾಡಿದಾಗ ರಿಸೀವ್ ಮಾಡಲಿಲ್ಲವೆಂದು 2-3 ಬಾರಿ ಪ್ರಯತ್ನಿಸಿ ಎಲ್ಲೋ ಬ್ಯುಸಿ ಇರಬೇಕು, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಎಂದುಕೊಂಡು ಮಲಗಿದ್ದ ವರುಣಾಳನ್ನು ಎಬ್ಬಿಸಲು ಹೋದಳು. ಸ್ನಾನ ಮುಗಿಸಿ ಕನ್ನಡಿ ಮುಂದೆ ನಿಂತು ತಲೆ ಹೊರೆಸಿಕೊಳ್ಳುತ್ತಾ ನಿಂತಿದ್ದ ಸಂಜಯ್. ಅರುಣ ಹತ್ತಿರ ಮಾತನಾಡಿ ತುಂಬ ದಿನಗಳೇ ಆಗೋದ್ವು. ಅವತ್ತು ಬರ್ತ್ಡೇ ದಿನ ಮಾತಾಡಿದ್ದು, ಮತ್ತೆ ಅವ್ರು ಸಿಗಲೂ ಇಲ್ಲ, ಒಂದು ಫೋನ್ ಕೂಡ ಮಾಡಲಿಲ್ಲ. ಇವತ್ತು ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಮಾಡಬೇಕು. ಹಾಗೆಲ್ಲ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಹರಟೆ ಹೊಡೆಯೋ ಸ್ವಭಾವ ನನ್ನ ಅರುಣ ಅದು ಅಲ್ವೇ ಅಲ್ಲ. 100 ಮಾತಾಡಿದರೆ ಒಂದೇ ಮಾತಲ್ಲಿ ಸಮಜಾಯಿಷಿ ಕೊಡೋ ಅಂಥ ಜಾಣೆ ಅವಳು ಎಂದು ಅವಳನ್ನು ಮನಸ್ಸಲ್ಲೇ ನೆನೆಯುತ್ತಾ ಬೇಗ ಬೇಗ ರೆಡಿ ಆಗ್ತಾ ಇರ್ತಾನೆ. ಅಷ್ಟರಲ್ಲಿ ಕೆಲಸದಾಕೆ ಬಂದು, ಸರ್ ತಿಂಡಿ ರೆಡಿಯಾಗಿದೆ ಬನ್ನಿ ಎಂದು ಹೇಳಿ ಹೋಗುವಾಗ, ಸರ್ ಆವಾಗಿಂದ ಫೋನ್ ತುಂಬ ಸರಿ ರಿಂಗ್ ಆಗ್ತಿತ್ತು, ನೀವು ಸ್ನಾನಕ್ಕೆ ಹೋಗಿದ್ರಿ ಎಂದಳು. ಹಾಂ ನೋಡ್ತೀನಿ, ನೀವು ಟಿಫನ್ಗೆ ರೆಡಿ ಮಾಡಿ, ಈಗಲೇ ಬರ್ತೀನಿ ಎಂದ ಸಂಜಯ್. ಫೋನ್ ಕೈಗೆತ್ತಿಕೊಳ್ಳಳು. ಅರುಣಾಳ ಮಿಸ್ ಕಾಲ್ಸ್ ನೋಡಿ ಸ್ವರ್ಗವೇ ಕೈ ಸೇರಿದಷ್ಟು ಹಿಗ್ಗಿದನು. ಮನಸ್ಸಿನಲ್ಲೇ ಶುಭ ಶಕುನ, ನೆನೆದವರ ಮನದಲ್ಲಿ ನನ್ನ ಮನದನ್ನೇ. ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಗೊತ್ತಾಯ್ತಾ ಚಿನ್ನ? ಎಷ್ಟು ದಿನ ಆದಮೇಲೆ ಫೋನ್ ಮಾಡಿದ್ಯಾ? ನಾನೇ ದಡ್ಡ, ರಿಸೀವ್ ಮಾಡಲಿಲ್ಲ ನೋಡು ಎನ್ನುತ್ತಾ ಕುಣಿದಾಡುತ್ತಿದ್ದವನನ್ನು ಮನಸ್ಸು, ಅಯ್ಯೋ ಲೂಸು, ಸ್ವಲ್ಪ ತಡಿಯೋ, ಅವಳು ಐ ಲವ್ ಯು ಅನ್ನು ಹೇಳಿರೋ ಅಷ್ಟು ಕುಣಿದಾಡ್ತಿದ್ಯಲ್ಲ, ಅವಳು ಏನಕ್ಕೆ ಫೋನ್ ಮಾಡಿದ್ಲು, ಏನು ಕತೆ, ಮೊದಲು ಅದನ್ನು ವಿಚಾರಿಸು. ಒಳ್ಳೆ ಸಿಲ್ಲಿಯಾಗಿ ಹಾಡೋಕೆ ನೀನೇನು ಟೀನೇಜ್ ಹುಡುಗ ಅಲ್ಲ, ರೆಸ್ಪಾನ್ಸಿಬಲ್ ಡಾಕ್ಟರ್ ನೀನು. ಹಣೆ ಚೆಚ್ಚಿಕೊಳ್ಳುತ್ತಾ, ಏನು ಹುಡುಗರೋ, ಲವ್ ಮಾಡಿದ ತಕ್ಷಣ ಚಿಕ್ಕ ಹುಡುಗರು ಆಗಿಬಿಟ್ಟು ತನ್ನ ಜವಾಬ್ದಾರಿ ಏನು, ತನ್ನ ಘನತೆ ಏನು ಎಲ್ಲ ಮರೀತಾರೆ ಎಂದು ಒಳ ಮನಸ್ಸು ಎಚ್ಚರಿಸಿತ್ತು ಸಂಜಯ್ನನ್ನು. ಸಂಜಯ್, ಸಾರಿ ಬಾಸ್, ನಮ್ಮ ಹುಡುಗಿ ಫೋನ್ ನಂಬರ್ ನೋಡಿದ ತಕ್ಷಣ ಎಕ್ಸೈಟ್ ಆಗಿಬಿಟ್ಟೆ, ಸಾರಿ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಸ್ಟಡಿಯಾಗಿ ವಾಯ್ಸ್ ಸರಿ ಮಾಡಿಕೊಂಡು ಅರುಣಾಳಿಗೆ ಕಾಲ್ ಬ್ಯಾಕ್ ಮಾಡಿದ. ಫೋನ್ ರಿಸೀವ್ ಮಾಡಿದ ಅರುಣ, ಹಲೋ ಸರ್, ಇಟ್ಸ್ ಮೀ ಅರುಣ ಎಂದಳು. ವಾಯ್ಸ್ ಕೇಳಿದಾಕ್ಷಣ ಸಂಜಯ್ ಮಿಂಚು ಪಾಸಾದವನಂತೆ ನಿಂತುಬಿಟ್ಟ. ಆ ಕಡೆಯಿಂದ ಅರುಣ, ಹಲೋ ಹಲೋ ಕೇಳಿಸ್ತಿದ್ಯಾ ಸರ್ ಎಂದಾಗ ವಾಸ್ತವಕ್ಕೆ ಬಂದ ಸಂಜಯ್, ಹಾಂ ಎಸ್ ಹೇಳಿ ಅರುಣ, ಗುಡ್ ಮಾರ್ನಿಂಗ್ ಎಂದ. ಗುಡ್ ಮಾರ್ನಿಂಗ್ ಸರ್, ಇವತ್ತು ಅಪ್ಪನ ಚೆಕಪ್ಗೆ ಕರ್ಕೊಂಡು ಬರಬೇಕಿತ್ತು, ನಿಮ್ಮ ಅಪಾಯಿಂಟ್ಮೆಂಟ್ ಸಿಗುತ್ತಾ ಸರ್ ಎಂದಳು. ಅಯ್ಯೋ, ನೀವು ಯಾವಾಗ ಅಷ್ಟು ದೂರದವರಾದ್ರಿ ಮೇಡಮ್ ಎಂದನು ಕಿಚಾಯಿಸುತ್ತ. ಅದಾಗಲ್ಲ ಸರ್, ನಿಮ್ಮ ಫ್ರೀ ಟೈಮ್ ನೋಡಿಕೊಂಡು ಬರಬೇಕಲ್ವಾ, ನಿಮಗೆ ತೊಂದರೆ ಕೊಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಸರಿ ಆಯಿತು, ಇವತ್ತು 11:30 ಬನ್ನಿ. ಅದಾದಮೇಲೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಹೊರಗೆ ಹೋಗಬೇಕಿದೆ. ಅಷ್ಟರಲ್ಲಿ ನೀವು ಬಂದರೆ ಆರಾಮಾಗಿರ್ತೀನಿ, ಇವತ್ತು ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲ ಎಂದ ಸಂಜಯ್. ಓಕೆ ಥ್ಯಾಂಕ್ ಯು ಸರ್, ಬೇಗ ಬರ್ತೀವಿ. ಓಕೆ ಥ್ಯಾಂಕ್ ಯು ಸರ್, ಬೇಗ ಬರ್ತೀವಿ ಎಂದಳು ಅರುಣ. ಅಷ್ಟೇನಾ ಎಂದನು ಸಂಜಯ್ ಮತ್ಯಾವುದೋ ನಿರೀಕ್ಷೆಯಲ್ಲಿ. ಹೇಗಿದ್ದೀಯಾ ಅರುಣ? ಬರ್ತ್ಡೇ ಪಾರ್ಟಿ ಆದಮೇಲೆ ಒಂದು ಫೋನ್ ಕೂಡ ಮಾಡಲಿಲ್ಲ, ಈವನ್ ಮೆಸೇಜ್ ಕೂಡ ಮಾಡಿಲ್ಲ, ಮರ್ತೋದ್ರಾ ಅಥವಾ ಪಾರ್ಟಿಲೇನಾದರೂ ಬೇಜಾರಾಯ್ತಾ ಎಂದ ಸಂಜಯ್. ಚೇಚೆ ಹಾಗೇನಿಲ್ಲ ಸರ್, ಏನು ಬೇಜಾರೇನಿಲ್ಲ, ಆಫೀಸಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ, ಅದರ ಸಲುವಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಕ್ಷಮಿಸಿ ಎಂದಳು ಅರುಣ. ಪರವಾಗಿಲ್ಲ ಬಿಡಿ, ನಮ್ಮ ನೆನ್ಪು ಮಾಡ್ಕೊಳ್ಳಿ ಮೇಡಮ್, ಆವಾಗವಾಗ ನಿಮ್ಮ ಅಭಿಮಾನಿ ನಾನು ಎಂದು ನಕ್ಕನು. ಅರುಣ ಕೂಡ ಜೋರಾಗಿ ನಗುತ್ತಾ, ನಾನು ನಿಮ್ಮ ಆರಾಧಕಿ ಸರ್ ಎಂದಳು. ಇಬ್ಬರು ನಗುವಾಗ ಆಚೆಯಿಂದ ಅರುಣ ಎಂದು ಅಪ್ಪ ಕೂಗಿದಾಗ, ಸರಿ ಸರ್, ಅಪ್ಪ ಕೂಗ್ತಾ ಇದ್ದಾರೆ, ಶಾರ್ಪ್ 10 ಗಂಟೆಗೆ ನಿಮ್ಮ ಹಾಸ್ಪಿಟಲ್ನಲ್ಲೇ ಸಿಗೋಣ, ಬಾಯ್, ಹ್ಯಾವ್ ಎ ನೈಸ್ ಡೇ ಎಂದು ಫೋನ್ ಕಟ್ ಮಾಡಿದ್ಲು. ಅವಳು ಹೇಳಿದ ನಾನು ನಿಮ್ಮ ಆರಾಧಕಿ ಎಂಬ ಮಾತಿನ ಅರ್ಥ ಹುಡುಕುತ್ತಾ ಕೂತನು ಸಂಜಯ್. ಅಷ್ಟರಲ್ಲಿ ಸಂಜಯ್ ಕ್ಲೋಸ್ ಫ್ರೆಂಡ್ ಕಾಲ್ ಮಾಡಿದ್ದ. ಹಲೋ, ಎಲ್ಲಿದ್ಯೋ? ಕೆಳಗಡೆ ಬಾರೋ ಮಾರಾಯ, ಹಸಿವಾಗ್ತಿದೆ, ತಿಂಡಿ ತಿನ್ಕೊಂಡು ಮಾತಾಡೋಣ ಎಂದ ಸಂಜಯ್ ಫ್ರೆಂಡ್.
ನಮ್ಮನೆಯಲ್ಲೇ ಇದೆಯಾ? ಹಾಂ ಬಂದೆ, ಜಸ್ಟ್ ಎ ಸೆಕೆಂಡ್ ಎಂದು ಫೋನ್, ಕೋಟ್, ಸ್ಟೆಥೋಸ್ಕೋಪ್ ತಗೊಂಡು ಕೆಳಗಡೆ ಬಂದ. ಕೋಟ್ ಸ್ಟೆಥೋಸ್ಕೋಪ್ ನೋಡಿದ ಕಿರಣ್, ಏನೋ ನೀನು ಕೋಟು ಸ್ಟೆಥೋಸ್ಕೋಪು ಎಲ್ಲ ಇಟ್ಕೊಂಡು ಬಂದಿದ್ಯಾ? ಹಾಸ್ಪಿಟಲ್ಗೆ ಹೋಗ್ತಿದ್ಯಾ? ಆಚೆ ಬೇರೆ ಕಡೆ ಹೋಗೋದಿತ್ತಲ್ವಾ ಎಂದ. ಹ್ಞೂ ಕಣೋ, ಸ್ವಲ್ಪ ಕೆಲಸ ಇದೆ, 11:15 ಮೇಲೆ ಆಚೆ ಹೋಗೋಣ. ಏನಪ್ಪ ಅಂತ ಕೆಲಸ ಇವತ್ತು? ನಿಂಗೆ ಯಾವ ಅಪಾಯಿಂಟ್ಮೆಂಟ್ಸ್ ಇಲ್ಲ ಅಂತ ನಂಗೆ ಗೊತ್ತು, ಮತ್ತೇನಿದು ಹೊಸದಾಗಿ ಎಂದ. ಮೊದಲು ತಿಂಡಿ ತಿನ್ನೋಣ ಬಾ ಹೇಳ್ತೀನಿ. ಇಬ್ಬರು ಡೈನಿಂಗ್ ಟೇಬಲ್ ಮೇಲೆ ಕೂತರು. ಕೆಲಸದಾಕೆ ತಿಂಡಿ ಬಡಿಸಿ ಹೋದಳು. ತಿಂಡಿ ತಿನ್ನುತ್ತಾ ಕಿರಣ್, ಹೇಳೋ ಅದೇನು ಅಂಥ ಗನಂದಾರಿ ಕೆಲಸ? ಈಗ ಯಾವ VVIPಗೆ ಚೆಕಪ್ ಮಾಡೋಕ್ಕೆ ಹೋಗ್ತಿದ್ಯಾ? ಗುಡ್, ಒಳ್ಳೆ ಮಾತು ಹೇಳ್ದೆ ನೋಡು, ಒಂಥರ VVIPನೇ. ಮುಂದೆ ನಮ್ಮ ಮಾವ ಆಗೋರು ಕಣೋ ಎಂದನು ಸಂಜಯ್ ಕಣ್ಣು ಹೊಡೆಯುತ್ತ. ಹಾಂ, ಬಾಬಿ ಅವರಪ್ಪನ? ಹೌದು. ಈಗ ಅರುಣ ಕಾಲ್ ಮಾಡಿದ್ಲು, ಅಪಾಯಿಂಟ್ಮೆಂಟ್ ಕೇಳಿದ್ಲು. ನನಗೂ ಅವಳನ್ನು ನೋಡಿ ತುಂಬ ದಿನ ಆಗಿತ್ತು, ನೋಡಬೇಕು ಅನ್ನಿಸ್ತಿತ್ತಲ್ಲ, ಅದಕ್ಕೆ 11:15 ಒಳಗಡೆ ಬಾ, ಆಮೇಲೆ ನಂಗೆ ಬೇರೆ ಕೆಲಸ ಇದೆ ಎಂದೆ. ಶಾರ್ಪ್ 10 ಗಂಟೆಗೆ ಬರ್ತಾಳೆ, ಪ್ಲೀಸ್ ಕಣೋ, ಆಮೇಲೆ ಆಚೆ ಹೋಗೋಣ, ಬೇಜಾರಾಗಬೇಡ ಎಂದ ಸಂಜಯ್. ಅಯ್ಯೋ ನಾನು ಯಾಕೆ ಬೇಜಾರಾಗಲಿ? ಬಾಬಿನ ನೀನು ಎಷ್ಟು ಹಚ್ಕೊಂಡಿದ್ಯಾ ಅನ್ನೋದು ನಂಗೆ ಗೊತ್ತು. ನಾನೇ ಅವತ್ತು ಬರ್ತ್ಡೇ ಪಾರ್ಟಿ ದಿನ ಲೇಟಾಗಿ ಬಂದು ಬಾಬಿ ನೋಡೋದು ಮಿಸ್ ಮಾಡಿಕೊಂಡೆ. ಹೇಗೂ ನಾನು ರೆಡಿಯಾಗಿದ್ದೀನಿ. ಹೇಗಿದ್ದರೂ ನಾನು ಕ್ಲಿನಿಕ್ ಕ್ಲೋಸ್ ಮಾಡಿ ಬಂದಿರೋದ್ರಿಂದ ನಡಿ, ನಿನ್ನ ಜೊತೆ ನಾನು ಬರ್ತೀನಿ, ಬಾಬಿನ ನೋಡ್ದಂಗೂ ಆಗತ್ತೆ. ಹಾಗೆ ಅಲ್ಲಿಂದ ಒಟ್ಟಿಗೆ ಹೋಗೋಣ ಏನತ್ತಾ ಬೇಗ ಬೇಗ ತಿಂಡಿ ತಿಂದು ಮುಗಿಸಿ ಕಾರ್ ಹತ್ತಕೊಂಡು ಮನೆಯಿಂದ ಹೊರಟರು. ಅರುಣ ಮತ್ತು ಮಂಜುನಾಥ್ ಇಬ್ಬರು ರೆಡಿಯಾಗಿ ಹಾಸ್ಪಿಟಲ್ ಬರೋ ಅಷ್ಟರಲ್ಲಿ ಸಂಜಯ್ ಮತ್ತು ಕಿರಣ್ ಹಾಸ್ಪಿಟಲ್ ತಲುಪಿಯಾಗಿತ್ತು. ಅರುಣ ರಿಸೆಪ್ಷನಿಸ್ಟ್ ಹತ್ರ ಡಾಕ್ಟರ್ ಸಂಜಯ್ ಕಾರ್ಡಿಯಾಲಜಿಸ್ಟ್ ಬಂದಿದ್ದಾರಾ ಕೇಳಿದಳು. 1 ಮಿನಿಟ್ ಮೇಡಮ್, ಚೆಕಪ್ ಮಾಡಿ ಹೇಳ್ತೀನಿ. ನಿಮ್ಮದು ಅದೃಷ್ಟ ಮೇಡಮ್, ಇವತ್ತು ಡಾಕ್ಟರ್ ಲೀವಲ್ಲಿದ್ದರು, ಏನೋ ನಿಮ್ಮ ಗುಡ್ ಲಕ್ ಬಂದಿದ್ದಾರೆ, ರೂಮ್ ನಂಬರ್ 5ಅಲ್ಲಿದ್ದಾರೆ, ಹೋಗಿ ಎಂದಳು. ಥ್ಯಾಂಕ್ಸ್ ಅಂತ ಹೇಳಿ ಅಪ್ಪ ಮೆಲ್ಲಗೆ ಬನ್ನಿ ಎಂದು ಕೈ ಹಿಡಿದು ರೂಮ್ ನಂಬರ್ 5ಕ್ಕೆ ಬಂದಳು ಅರುಣ. ಡಾಕ್ಟರ್ ಸಂಜಯ್ ಮತ್ತು ಕಿರಣ್ ಯಾವುದೋ ಕೇಸ್ ಬಗ್ಗೆ ಚರ್ಚಿಸುತ್ತಾ ಇದ್ದರು. ಅರುಣ ನೋಡಿ, ಮೇ ಐ ಕಮಿನ್ ಸರ್ ಎಂದಳು. ಪರಿಚಿತ ಹೃದಯದ ಹತ್ತಿರದ ಧ್ವನಿ ಕೇಳಿ ಸಂಜಯ್ ಅರುಣಾಳೆ ಎಂದು, ಬನ್ರಿ, ಎಲ್ಲ ಫಾರ್ಮ್ಯಾಲಿಟೀಸ್ ಯಾಕೆ ಎಂದನು. ಮಂಜುನಾಥ್ ಮತ್ತು ಅರುಣ ಒಳ ಬಂದರು. ಯಾವಾಗಿನಂತೆ ಸ್ನಿಗ್ಧ ಸುಂದರಿ, ಹೆಚ್ಚೇನು ಮೇಕಪ್ ಮಾಡಿರದೆ ಸಿಂಪಲ್ ಆಗಿ ಬ್ಲೂ ಜೀನ್ಸ್ ಕುರ್ತಾ ತೊಟ್ಟು ಉದ್ದ ಜಡೆಯಲ್ಲಿ ಸರಳವಾಗಿ ಗೊಂಬೆಯಂತೆ ಕಾಣಿಸ್ತಿದ್ಲು ಅರುಣ. ಕಿರಣ್ ಅರುಣಾಳನ್ನು ನೋಡಿ, ನಮ್ಮ ಸಂಜಯ್ ಅಷ್ಟು ಜನ ಹುಡುಗಿರು ಹಿಂದೆ ಬಿದ್ದರೂ ತಿರುಗಿ ನೋಡದೆ ಇದ್ದೋನು ಬಾಬಿಗೆ ಯಾಕೆ ಬಿದ್ದ ಅನ್ನೋದು ಈಗ ಗೊತ್ತಾಯಿತು. ಆ ಕಣ್ಣಲ್ಲೇ ಒಂದು ಮಿಂಚಿದೆ, ಎಂಥವ್ರು ಬೇಕಾದರೂ ಸುಲಭವಾಗಿ ಆ ಮಿಂಚಲ್ಲಿ ಕಳೆದೋಗ್ತಾರೆ ಎಂದು ಸಂಜಯ್ ಕಡೆ ತಿರುಗಿದರೆ ಅವನಾಗಲೇ ಕಳೆದೋಗಿದ್ದ. ಮೆಲ್ಲನೆ ಕಾಲು ತುಳಿದು ಎಚ್ಚರಿಸಿದ ಕಿರಣ್. ಬನ್ನಿ ಅಂಕಲ್, ಬನ್ನಿ ಕೂತ್ಕೊಳ್ಳಿ, ಹೇಗಿದ್ದೀರಾ ಈಗ? ಮಂಜುನಾಥ್, ನಮಸ್ಕಾರ ಡಾಕ್ಟರ್, ಈಗ ಚೆನ್ನಾಗಿದ್ದೀನಿ, ನಿಮ್ಮ ಕೈಗುಣ ಅಷ್ಟೇ, ಆರಾಮಾಗಿದ್ದೀನಿ ನೋಡಿ. ಆರೋಗ್ಯ ಹೇಗಿದೆ? ತುಂಬ ಸ್ಟ್ರೈನ್ ಏನು ಮಾಡ್ಕೋತಿಲ್ಲ ತಾನೆ? ಟ್ಯಾಬ್ಲೆಟ್ಸ್ ಎಲ್ಲ ಟೈಮ್ ಸರಿಯಾಗಿ ತಗೋತಾ ಇದ್ದೀರಾ ಎನ್ನತ್ತಾ ಸ್ಟೆಥೋಸ್ಕೋಪ್ನಲ್ಲಿ ಚೆಕ್ ಮಾಡುತ್ತಾ ಪ್ರಶ್ನಿಸಿದ್ದ. ಕಣ್ಗಳನ್ನು ನೋಡಿ, ಇನ್ನೂ ವೀಕಾಗಿಯೇ ಇದ್ದೀರಾ, ಸ್ವಲ್ಪ ಫ್ರೂಟ್ಸ್ ಜಾಸ್ತಿ ತಿನ್ನಿ, ಗಟ್ಟಿಮುಟ್ಟಾಗಿರಬೇಕು ನೀವು, ಇನ್ನೂ ಮಕ್ಕಳ ಮದುವೆ ಮಾಡಬೇಕಲ್ವಾ ಎನ್ನುತ್ತಾ ಅರುಣ ಕಡೆ ನೋಡಿದ. ಅರುಣ ಅವರ ಮಾತನ್ನು ಕೇಳಿಸಿಕೊಳ್ಳದೆ ಅಪ್ಪನ ಹೆಲ್ತ್ ರಿಪೋರ್ಟ್ಸ್ ನೋಡುತ್ತಾ ಇದ್ಲು. ಸಂಜಯ್ ನರ್ಸ್ ಕರೆದು ಇವರಿಗೆ ECG ಮಾಡಿ ಬೇಗ ರಿಪೋರ್ಟ್ ತನ್ನಿ, ಹಾಗೆ BP ಕೂಡ ಚೆಕಪ್ ಮಾಡಿ ಎಂದು ಹೇಳಿ ಮಂಜುನಾಥ್ ಅವರನ್ನು ನರ್ಸ್ ಜೊತೆ ಕಳುಹಿಸಿದ. ಜೊತೆಗೆ ಹೋಗಲು ಹೊರಟ ಅರುಣಾಳಿಗೆ, ನೀವಿಲ್ಲೇ ಇರಿ ಮೇಡಮ್ ಅಂತ ಹೇಳಿದಳು ನರ್ಸ್. ಹಾಂ ಅರುಣ, ಈಸ್ ಮೈ ಬೆಸ್ಟ್ ಫ್ರೆಂಡ್ ಮಿಸ್ಟರ್ ಕಿರಣ್, ಇವ್ರು ಕೂಡ ಕಾರ್ಡಿಯಾಲಜಿಸ್ಟ್, ಸ್ವಂತ ಹಾಸ್ಪಿಟಲ್ ಇದೆ ಎಂದು ಪರಿಚಯ ಮಾಡಿಕೊಟ್ಟ. ಓ ಹಾಯ್ ಸರ್ ಎನ್ನುತ್ತಾ ಶೇಕ್ ಹ್ಯಾಂಡ್ ಮಾಡಿದಳು. ಕಿರಣ್, ಇವರು ಅರುಣ ಅಂತ ನನ್ನ ಒಳ್ಳೆ ಸ್ನೇಹಿತೆ. ಇಬ್ಬರಿಗೂ ಪರಸ್ಪರ ಪರಿಚಯ ಮಾಡಿಸಿ ಕಿರಣ್ಗೆ ಕಣ್ಣಲ್ಲೇ ಹೇಗೆ ನಮ್ಮ ಸೆಲೆಕ್ಷನ್ ಎಂದು ಕೇಳಿದ. ಕಿರಣ್ ಸೂಪರ್ ಎಂದು ತಲೆ ಆಡಿಸುತ್ತಾ, ನೀವು ಮಾತಾಡ್ತಾ ಇರಿ, ನನಗೊಂದು ಅರ್ಜೆಂಟ್ ಕಾಲ್ ಇದೆ, ಅಟೆಂಡ್ ಮಾಡಿ ಬರ್ತೀನಿ ಎಂದು ಸುಳ್ಳು ಹೇಳಿ ಗೆಳೆಯನ ಏಕಾಂತಕ್ಕೆ ಅನುವು ಮಾಡಿ ಹೊರಟ. ಕಿರಣ್ ಅತ್ತ ಹೋಗುತ್ತಿದ್ದಂತೆ ಕಣ್ಣಲ್ಲಿ ನೀರು ತುಂಬಿಕೊಂಡ ಅರುಣ, ತುಂಬ ಥ್ಯಾಂಕ್ಸ್ ಸರ್ ಅಂದಳು. ಸಂಜಯ್ ತಿಳಿಯದೆ, ಯಾಕೆ ಅರುಣ ಅಳ್ತಾ ಇದ್ದೀರಾ, ಥ್ಯಾಂಕ್ಸ್ ಯಾಕೆ ಇವಾಗ ಎಂದ. ನೀವು ಇವತ್ತು ಲೀವಲ್ಲಿದ್ರಿ, ನಮಗೋಸ್ಕರ ಹಾಸ್ಪಿಟಲ್ಗೆ ಬಂದಿದ್ದೀರಾ ಅನ್ನೋದು ನಂಗೆ ಗೊತ್ತಾಯಿತು. ಯಾಕೆ ಸರ್ ನಮ್ಮ ಮೇಲೆ ಇಷ್ಟು ಕಾಳಜಿ? ಇಷ್ಟು ಭಾರದ ಋಣ ನಮ್ಮ ಮೇಲೆ ಹೊರಿಸ್ಬೇಡಿ, ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಎಂದಳು.
ಅಯ್ಯೋ, ಇಷ್ಟಕ್ಕೆ ಹೇಳೋದಾ? ನಾನು ಏನೋ ಅಂತ ಗಾಬರಿ ಆಗಿಬಿಟ್ಟೆ. ನೋಡಿ, ಅವತ್ತು ಅಂಕಲ್ ಏನಂದ್ರು, ನಂಗೆ ಅಪ್ಪ ಅಮ್ಮ ಇಲ್ದಕ್ಕೆ ನಮ್ಮನ್ನೇ ತಂದೆ ತಾಯಿ ಅನ್ಕೊ ಅಂದರು ತಾನೇ. ಅಂದಮೇಲೆ ನಮ್ಮ ತಂದೆ ಸ್ಥಾನದಲ್ಲಿ ಇರೋರನ್ನು ನೋಡೋಕ್ಕೆ ಬರೋದು ಯಾವ ಮಹಾನ್ ಕಾರ್ಯ? ಅದಕ್ಕೆ ಋಣ ಅಂತ ಬೇರೆ ಹೇಳಿ ನನ್ನನ್ನು ಬೇರೆ ಮಾಡ್ತಿದ್ರಾ ನೀವು? ಅಳಬೇಡಿ ಸರ್, ಅದು ನನ್ನ ಯೋಚನೆ. ಅಪ್ಪನ ಸರ್ಜರಿ ಬಗ್ಗೆ ಯಾವಾಗ ಮಾಡಿಸ್ಬೇಕು? ಆದಷ್ಟು ಬೇಗ ಅಂದರೆ ದುಡ್ಡು ಹೊಂದಿಸೋದು ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನು 1 ತಿಂಗಳಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಟ್ರೀಟ್ಮೆಂಟ್ ನೀವೇ ಮಾಡಬೇಕು ಸರ್ ಎಂದಳು. ನನಗೆ ಅಪ್ಪನ ಎದುರು ಧೈರ್ಯವಾಗಿ ಇರೋ ಥರ ಒಳಮನಸ್ಸು ಇಲ್ಲ ಸರ್. ದಿನ ದಿನ ಅಪ್ಪನ ಸರ್ಜರಿ ಬಗ್ಗೆ ಚಿಂತೆ ಆಗ್ತಿದೆ ಎಂದಳು. ಗೊತ್ತು ಅರುಣ ಅವರೇ, ನೀವು ಅಂಕಲ್ ಬಗ್ಗೆ ಏನೂ ವರಿ ಮಾಡ್ಕೋಬೇಡಿ. ಅವರನ್ನು ಸರ್ಜರಿಗೆ ಒಪ್ಪಿಸಿ ಸಾಕು. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ. ತಪ್ಪು ತಿಳ್ಕೊಬೇಡಿ ಸರ್, ನಾನು ದುಡ್ಡು ಹೊಂದಿಸೋಕೆ ಆಗಲ್ಲ ಅಂದಾಗ ಮಾತ್ರ ನಿಮ್ಮ ಹತ್ರ ಸಹಾಯ ತಗೋತೀನಿ. ಅಲ್ಲಿವರೆಗೂ ದಯವಿಟ್ಟು ನೀವು ಸಹಾಯ ಮಾಡೋದು ಬೇಡ. ಇದು ಅಹಂಕಾರ ಅಂದ್ಕೋಬೇಡಿ, ನನ್ನ ಕೈಲಿ ಆಗುತ್ತೆ ಅನ್ನೋ ಧೈರ್ಯ ಅಷ್ಟೆ. ನಿಮ್ಮಿಂದ ಒಂದು ಹೆಲ್ಪ್ ಅಂದರೆ 1 ಮಂತ್ ಟೈಮ್ ಕೊಡಿಸೋದು. ಅಲ್ಲಿವರೆಗೂ ಅಪ್ಪನ ಕಂಡೀಷನ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಸಾಕು. ನಾನೇನೋ ನೋಡ್ಕೋತೀನಿ ಅರುಣ ಅವರೇ, ಆದರೆ ಫಾರಿನ್ನಿಂದ ಬಂದಿರೋ ಎಕ್ಸ್ಪರ್ಟ್ ಸರ್ಜನ್ ಈ ಮಂತಲ್ಲಿ ವಾಪಸ್ ಹೋಗಬೇಕಲ್ವಾ? ಅದು ಅಲ್ಲದೆ ಅಂಕಲ್ ಹಾರ್ಟ್ ಬೀಟ್ ಆಗಾಗ ಸ್ಲೋ ಕೂಡ ಆಗ್ತಿದೆ. ನಾವು ತಡ ಮಾಡೋದು ಸರಿಯಲ್ಲ, ಯೋಚನೆ ಮಾಡಿ. ಸರಿ ಸರ್, ಇನ್ನು 15 ಡೇಸ್